ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ವೀಕ್ಷಕರೇ, ನೀವೆಲ್ಲರೂ ಹೇಗಿದ್ದೀರಿ? ನಿಮ್ಮೆಲ್ಲರ ಪ್ರಾರ್ಥನೆ, ದೇವರ ಸಹಾಯ ಮತ್ತು ಆತನ ಕೃಪೆಯಿಂದ ನಾನು ಕೂಡ ಸುರಕ್ಷಿತವಾಗಿ ಕ್ಷೇಮವಾಗಿದ್ದೇನೆ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೀಗೆ ದೇವರು ನಮ್ಮ ಮೇಲೆ ಕೃಪೆಯನ್ನು ತೋರಿಸ್ತಾ ನಮ್ಮ ಜೀವಿತಕ್ಕೆ ಮತ್ತೊಂದು ದಿನವನ್ನು ಸೇರಿಸಿಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು, ವಂದನೆಗಳನ್ನು ಹೇಳೋಣ. ನೀವೆಲ್ಲರೂ ಸುರಕ್ಷಿತವಾಗಿ ಮತ್ತು ಕ್ಷೇಮವಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ನಿಮ್ಮೆಲ್ಲರಿಗೋಸ್ಕರ ನಾವು ಕುಟುಂಬವಾಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ವರ್ಡ್ಸ್ ಆಫ್ ಟ್ರೂತ್ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ನೀವು ವೀಕ್ಷಣೆ ಮಾಡಿ, ಈ ಒಂದು ವಿಡಿಯೋಗಳನ್ನು ನೋಡಿ ನೀವು ತೋರಿಸುತ್ತಿರ್ತಕ್ಕಂತಹ ನಿಮ್ಮ ಪ್ರೀತಿಗೋಸ್ಕರ, ಮಾಡ್ತಿರ್ತಕ್ಕಂಥ ಕಮೆಂಟ್ಸ್ಗೋಸ್ಕರ ಮತ್ತು ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮ ಸೇವೆಯನ್ನು ಪ್ರೋತ್ಸಾಹಪಡಿಸ್ತಾ ಇರೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಕಾರ್ಯವನ್ನು ದೇವರು ಆಶೀರ್ವಾದ ಮಾಡಲಿ. ಬಂಧುಗಳೇ, ನಾವು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಲೋಕವು ನಿನ್ನನ್ನು ದ್ವೇಷಿಸುತ್ತದೋ, ಲೋಕವು ನಿನ್ನನ್ನು ದ್ವೇಷಿಸುತ್ತದೋ ಎಂಬುವಂತಹ ಒಂದು ವಿಷಯವನ್ನು ನಾವು ಈ ಸಮಯದಲ್ಲಿ ಸ್ವಲ್ಪ ಕಾಲ ಧ್ಯಾನಿಸಲಿಕ್ಕೆ ಹೋಗೋಣ. ಪ್ರಿಯರೇ, ಲೋಕ ಅಂತಂದರೆ ಜನರು. ಲೋಕದಲ್ಲಿರ್ತಕ್ಕಂತಹ ಜನರು ದೇವರು ಆದುಕೊಂಡಂಥವರನ್ನು ಅಥವಾ ದೇವರ ಮಕ್ಕಳನ್ನು ಅನೇಕ ವಿಧಗಳಲ್ಲಿ ದ್ವೇಷಿಸ್ತಾರೆ. ದೇವರ ಮಕ್ಕಳಲ್ಲಿ ತಪ್ಪನ್ನು ಹುಡುಕ್ತಾ ಅವರಲ್ಲಿ ಏನಾದರೂ ತಪ್ಪು ಕಂಡು ಬರಲಿ ಎಂಬುದಾಗಿ ಅದನ್ನೇ ಅವರು ಅನೇಕ ಸಾರಿ ಹುಡುಕ್ತಾ ಹೋಗ್ತಾ ಇರ್ತಾರೆ. ಹೀಗೆ ಅವರಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ತಪ್ಪು ಕಂಡು ಬಂದರೂ ಕೂಡ ಅದನ್ನೇ ದೊಡ್ಡ ವಿಷಯವಾಗಿ ಮಾಡಿ ಅನೇಕ ಸಾರಿ ಆ ವಿಷಯಕ್ಕೋಸ್ಕರವೇ ಇವರನ್ನು ಗೇಲಿ ಮಾಡುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು, ಮತ್ತು ಕೆಲವೊಮ್ಮೆ ಯಾವುದೇ ತಪ್ಪಿಲ್ಲದೆ ಇದ್ದರೂ ಕೂಡ ಇವರನ್ನು ಏನು ಮಾಡ್ತಾರೆ ಅಂತಂದರೆ ಅವರು ತೊಂದರೆಗೆ ಗುರಿಪಡಿಸ್ತಾರೆ. ಮತ್ತು ಕೆಲವೊಮ್ಮೆ ಇವರ ಮೇಲೆ ಸುಳ್ಳು ಕಾರ್ಯಗಳನ್ನು ಅಥವಾ ಸುಳ್ಳಾದಂತಹ ಸಂಗತಿಗಳನ್ನು ಜನರಲ್ಲಿ ಅರಿಯಬಿಡ್ತಾರೆ. ಗಮನಿಸಿ, ಒಮ್ಮೆ ಒಂದು ನರಿಗೆ ದ್ರಾಕ್ಷಿಯ ಹಣ್ಣುಗಳನ್ನು ತಿನ್ನುವುದಕ್ಕೆ ಆಸೆ ಆಗ್ತೈತೆ. ಹೀಗೆ ದ್ರಾಕ್ಷಿಯ ಹಣ್ಣನ್ನು ತಿನ್ನಬೇಕು ಅನ್ನುವಂಥ ಆಸೆಯಾದಂಥ ಈ ನರಿ ಏನು ಮಾಡುತ್ತೆ ಅಂತಂದರೆ, ಹತ್ತಿರದಲ್ಲಿ ಒಂದು ದ್ರಾಕ್ಷಿಯ ತೋಟ ಕಾಣುತ್ತೆ. ಆ ದ್ರಾಕ್ಷಿಯ ತೋಟಕ್ಕೆ ಹೋಗಿ ಅಲ್ಲಿ ಆ ದ್ರಾಕ್ಷಿಯ ಹಣ್ಣುಗಳನ್ನು ಕಿತ್ಕೊಂಡು ತಿನ್ನಬೇಕೆಂಬುದಾಗಿ ಪ್ರಯತ್ನ ಪಡ್ತೈತೆ. ಆದರೆ ಆ ದ್ರಾಕ್ಷಿಯ ತೋಟ ಅಥವಾ ದ್ರಾಕ್ಷಿಯ ಚಪ್ಪರ ಎತ್ತರವಾಗಿರ್ತೈತೆ, ನರಿಗೆ ಅದು ಹೆಟ್ಕೋದಿಲ್ಲ. ಹೀಗೆ ಅದು 2-3 ಕಡೆ ಹೋಗಿ ತನ್ನ ಕಾಲುಗಳನ್ನು ಮೇಲೆ ಕೆತ್ತಿ ಆ ಒಂದು ದ್ರಾಕ್ಷಿಯ ಹಣ್ಣುಗಳು ಎಂಬುದಾಗಿ, ಆದರೆ ಆ ಒಂದು ನರಿಗೆ ದ್ರಾಕ್ಷಿಯ ಹಣ್ಣುಗಳು ಹೆಟ್ಕೋದಿಲ್ಲ. ಇದೇ ರೀತಿಯಾಗಿ ಕೂಡ ಹೋಗಿ ಬೇರೆಯವರ ಮೇಲೆ ಎಲ್ಲ ಸಲ್ಲದಂಥ ಆರೋಪಗಳನ್ನು ಸುಳ್ಳಾಗಿ ಹೊರಿಸ್ತಾ ಇರ್ತಾರೆ. ತನ್ನ ಕೈಗೆ ಎಟಕದೇ ಇರತಕ್ಕಂಥ ದ್ರಾಕ್ಷಿಯ ಹಣ್ಣುಗಳು ಹುಳಿ ಎಂಬುದಾಗಿ ತೀರ್ಮಾನ ಮಾಡಿದಂತಹ ಆ ಒಂದು ನರಿಯ ರೀತಿಯಲ್ಲಿಯೇ ಅನೇಕ ಜನರು ಇವತ್ತು ತಾವು ತಪ್ಪಿತಸ್ಥರು ಆಗಿದ್ದರೂ ಕೂಡ ತಮ್ಮ ತಪ್ಪುಗಳನ್ನು ಬಚ್ಚಿಟ್ಕೊಳ್ಳೋದಕ್ಕೆ ಅನೇಕರ ಮೇಲೆ ಇಲ್ಲ ಸಲ್ಲದಂಥ ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಒಂದು ನಾಣ್ಣುಡಿ ಇದೆ, ಅದೇಂತಂದರೆ ವೈರಿಯ ಕೊನೆಯ ಅಸ್ತ್ರವೇ ಅದು ಅಪಪ್ರಚಾರ ಮಾಡತಕ್ಕಂಥದ್ದು ಎಂಬುದಾಗಿ. ಒಬ್ಬ ವಿರೋಧಿ ನಮ್ಮನ್ನು ಸೋಲಿಸುವುದಕ್ಕೆ ಪ್ರಯತ್ನಪಟ್ಟು ಆತನು ವಿಫಲನಾದಾಗ, ನಮ್ಮನ್ನು ಸೋಲಿಸುವುದಕ್ಕೆ ಆತನಿಂದ ಆಗದೆ ಹೋದಾಗ ಅವನು ಉಪಯೋಗಿಸ್ತಕ್ಕಂಥ ಕೊನೆಯ ಅಸ್ತ್ರ ನಮ್ಮ ಮೇಲೆ ಆತನು ಅಪಪ್ರಚಾರ ಮಾಡುವಂಥವನಾಗಿರ್ತಾನೆ. ಆದ್ದರಿಂದ ಪ್ರೀತಿಯ ದೇವಜನರೇ, ಅನೇಕ ಸಾರಿ ಇಂತಹ ಅನುಭವಗಳು ನಮಗೆ ಆಗ್ತವೆ. ಜನರು ನಮ್ಮ ಹತ್ರ ಚೆನ್ನಾಗೇ ಇರ್ತಾರೆ, ನಮ್ಮ ಬಳಿ ಸಹಾಯವನ್ನು ಪಡ್ಕೊಳ್ತಾರೆ, ಬೇಕಾಗಿರ್ತಕ್ಕಂಥದ್ದನ್ನು ನಮ್ಮ ಹತ್ರ ತೆಗೆದುಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಮ್ಮ ಬಳಿಯಲ್ಲಿ ಅವರು ಜಗಳ ಮಾಡಿಕೊಂಡು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಮತ್ತು ಅವರು ಹೋಗಿ ಬೇರೆಯವರ ಹತ್ರ ನಮ್ಮ ಬಗ್ಗೆ ದೂರನ್ನು ಹೇಳ್ತಾರೆ, ಚಾಡಿಯನ್ನು ಹೇಳ್ಕೊಂಡು ಅವರು ತಿರುಗಾಡ್ತಾ ಇರ್ತಾರೆ. ಗಮನಿಸಿ, ಈ ವಿಷಯವಾಗಿ ಕರ್ತನಾದ ಯೇಸು ಕ್ರಿಸ್ತನವರು ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ನಾವು ಓದ್ಕೊಳ್ಳುವುದಾದರೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 11ನೇ ವಚನ, ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸಸ್ 11. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಎಂಬುದಾಗಿ. ಪ್ರಿಯರೇ, ಗಮನಿಸಿ, ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೊರಿಸಿದರೆ
ನೀವು ಧನ್ಯರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಯೇಸು ಕ್ರಿಸ್ತರಿಗೆ ಗೊತ್ತಿತ್ತು, ನನ್ನ ನಿಮಿತ್ತ ನನ್ನ ಶಿಷ್ಯರನ್ನು ಅಥವಾ ನನ್ನನ್ನು ಅನುಸರಿಸ್ತಕ್ಕಂಥ ಜನರನ್ನು ಲೋಕದವರು ನಿಂದಿಸ್ತಾರೆ, ಹಿಂಸೆ ಪಡಿಸ್ತಾರೆ ಮತ್ತು ಅವರ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸ್ತಾರೆ ಎಂಬುದಾಗಿ ಮಹಾನುಭಾವ ಯೇಸು ಕ್ರಿಸ್ತರು ಮೊದಲೇ ತಿಳ್ಕೊಂಡಂಥವರಾಗಿ ಆ ಕ್ರಿಸ್ತರ ಶಿಷ್ಯರಿಗೆ ಅವ್ರು ಹೇಳ್ತಕ್ಕಂಥ ಮಾತುಗಳು, ನೀವು ಧನ್ಯರು, ಆದ್ದರಿಂದ ನೀವೇನು ಮಾಡಬೇಕು ಎಂಬುದಾಗಿ ಅವ್ರು ಹೇಳ್ತಾ 12ನೇ ವಚನದಲ್ಲಿ, ಸಂತೋಷ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂಬುದಾಗಿ ಹೇಳ್ತಾರೆ. ಅಂದರೆ ದೇವರ ಮಕ್ಕಳು ಇತರರು ನಮ್ಮನ್ನು ನಿಂದಿಸುವಾಗ, ಇತರರು ನಮ್ಮನ್ನು ತಪ್ಪು ಮಾತುಗಳನ್ನು ಹಾಡುವಾಗ, ಸುಳ್ಳಾಗಿ ನಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಅವರು ಹಾಡುವಾಗ ದೇವರ ಮಗನು, ದೇವರ ಮಗಳು ನಾವೇನು ಮಾಡಬೇಕಂತಂದರೆ ಸಂತೋಷ ಪಡಬೇಕು. ಕಾರಣ ನಮಗೆ ಪರಲೋಕದಲ್ಲಿ ಬಹಳ ಫಲ ಸಿಗ್ತೈತೆ. ಇನ್ನು ಯೇಸು ಕ್ರಿಸ್ತರು ತಂದೆಯಾದ ದೇವರ ಬಳಿಯಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡುತ್ತಾ ಯೋಹನ ಸುವಾರ್ತೆ 17ನೇ ಅಧ್ಯಾಯದ 14ನೇ ವಚನ, ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಜಾನ್ ಚಾಪ್ಟರ್ 17 ವರ್ಸಸ್ 14, ಅಲ್ಲಿ ಅವರು ಹೇಳುವಂಥ ಮಾತನ್ನು ಒಮ್ಮೆ ನಾವು ಓದಿಕೊಳ್ಳೋಣ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿ ಅದೇ ಎಂಬುದಾಗಿ. ಪ್ರೇರ ಗಮನಿಸ್ರಿ, ಯೇಸು ಸ್ವಾಮಿಯವರು ಪ್ರಾರ್ಥನೆಯನ್ನು ಮಾಡಿ ಹೇಳ್ತಾ ಇರುವ ಮಾತು, ನಾನು ಇವರಿಗೆ ನಿನ್ನ ವಾಕ್ಯವನ್ನು ಕೊಟ್ಟಿದ್ದೇನೆ. ಇನ್ನು ಕ್ರೈಸ್ತರು ಈ ಭೂಲೋಕದಲ್ಲಿ ತಾವು ಅನುಭವಿಸುವಂತಹ ನಿಂದೆಗಳ ನಿಮಿತ್ತವಾಗಿ ಮತ್ತು ಕಷ್ಟಗಳ ನಿಮಿತ್ತವಾಗಿ, ಶ್ರಮೆಗಳ ನಿಮಿತ್ತವಾಗಿ ತಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂಥವರು, ಯೇಸುವನ್ನು ಹಿಂಬಾಲಿಸ್ತಕ್ಕಂಥವ್ರು ಎಂಬುದಾಗಿ ಹೇಳುವಾಗ ಅವರಿಗೆ ನಿಂದೆಗಳು, ಅವರಿಗೆ ಅವಮಾನ ಬರುವಂಥದ್ದು ಸಹಜ. ಲೋಕವು ಅವರನ್ನು ದ್ವೇಷಿಸುತ್ತದೆ. ಆದ್ದರಿಂದ ಕ್ರೈಸ್ತರಾದಂಥವ್ರು ಏನು ಮಾಡಬೇಕೆಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಹೇಳುವಂಥವನಾಗಿದ್ದಾನೆ. ಆ ಒಂದು ಮಾತನ್ನು ನಾವು ಓದಿಕೊಂಡು ಬರೋಣ. ಪೇತ್ರನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಚನ, ಫಸ್ಟ್ ಪೀಟರ್ ಚಾಪ್ಟರ್ 4 ವರ್ಸಸ್ 16, ಆ ಮಾತನ್ನು ನಾವು ಓದ್ಕೊಳ್ಳೋಣ. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವರು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಎಂಬುದಾಗಿ. ಪ್ರೇರೆ ಗಮನಿಸ್ರಿ, ಇಲ್ಲಿ ಪೇತ್ರ ಹೇಳ್ತಿದ್ದಾನೆ, ಒಬ್ಬ ವ್ಯಕ್ತಿ ಕ್ರೈಸ್ತನಾಗಿ ಬಾಧಪಟ್ಟರೆ ಅವನು ನಾಚಿಕೆ ಪಡಬಾರ್ದು, ಬದಲಾಗಿ ಆ ಕ್ರೈಸ್ತನು ಎಂಬುವಂತಹ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಪ್ರೀತಿ ದೇವಜನರೇ, ಇವತ್ತು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಪಾಪಗಳನ್ನು ಬಿಟ್ಟು ಪರಿಶುದ್ಧತೆಯ ಜೀವಿತವನ್ನು ಜೀವಿಸ್ತಾ ಇರತಕ್ಕಂತಹ ದೇವರ ಮಕ್ಕಳಿಗೆ ನಿತ್ಯ ಜೀವಕ್ಕೆ ವಾರಸುದಾರರಾಗಿದ್ದೇವೆ ಎಂಬುದಾಗಿ ತಿಳಿದು ದೇವರ ವಾಕ್ಯಗಳನ್ನು ಅನುಸರಿಸಿ ನಡೆದುಕೊಳ್ಳತಕ್ಕಂಥ ಜನರಿಗೆ ಲೋಕದವರಿಂದ ಸಂಕಟ ಬರ್ತೈತೆ, ಲೋಕದವರಿಂದ ಹಿಂಸೆಗಳು ಬರ್ತೈತೆ, ಲೋಕದವರಿಂದ ನಿಂದೆಗಳು ಬರ್ತೈತೆ, ಬಾಧೆಗಳು ಬರ್ತೈತೆ. ಆದರೆ ಆ ಬಾಧೆಗಳಿಗೆ ನಾವು ನಾಚಿಕೆ ಪಡಬಾರ್ದು, ಆ ಬಾಧೆಗಳಲ್ಲಿ ನಾವು ಕುಗ್ಗಿ ಹೋಗಬಾರ್ದು, ಆ ಬಾಧೆಗಳಲ್ಲಿ ನಾವು ಸೋತು ಹೋಗಬಾರ್ದು. ಬದಲಾಗಿ ನಾವು ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹೌದು ಪ್ರೇರೆ, ನಾವು ಸಮಾಜದಲ್ಲಿ ನೋಡುವಾಗ ಇವತ್ತು ಲೋಕದವರು ಯಾವ ರೀತಿಯಾಗಿ ಬದುಕಿದ್ರೂ ಕೂಡ ಅವರನ್ನು ಕೇಳುವಂಥವನು ಅಥವಾ ಅವರು ಈ ರೀತಿಯಾಗಿ ಬದುಕ್ತಾ ಇದ್ದಾರೆ ಎಂಬುದಾಗಿ ಅವ್ರ ಬಗ್ಗೆ ಮಾತನಾಡಿಕೊಳ್ತಕ್ಕಂಥವರು ಯಾರು ಇರೋದಿಲ್ಲ. ಆದರೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳ ಮೇಲೆಯೇ ಅನೇಕರು ಬಿದ್ದು ಅಳ್ತಾ ಇರ್ತಾರೆ. ಯೇಸು ಕ್ರಿಸ್ತನ ಹೆಸರಿಗೆ ಮಸಿ ಬಳಿಬೇಕು ಅಥವಾ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಕ್ಕಂಥವರಿಗೆ, ಕ್ರೈಸ್ತರಿಗೆ, ಕ್ರೈಸ್ತ ಸೇವಕರಿಗೆ ಅವರ ಹೆಸರಿಗೆ ಮಸಿ ಬಳಿಬೇಕು ಮತ್ತು ಅವರ ಹೆಸರಿಗೆ ಕೆಸರು ಎರಚಬೇಕು ಎಂಬುದಾಗಿ ಅನೇಕರು ಪ್ರಯತ್ನ ಮಾಡ್ತಾ ಆ ಕ್ರೈಸ್ತರು ಅಂತಕ್ಕಂತಹ ಒಂದು ಹೆಸರನ್ನು ಇವತ್ತು ಅಪಮಾನಕ್ಕೆ ಗುರಿಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ದೇವರ ವಾಕ್ಯ ಹೇಳ್ತದೆ, ನೀನು ಕ್ರೈಸ್ತನಾಗಿ ಬಾಧೆಪಟ್ಟರೆ ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸು ಎಂಬುದಾಗಿ. ಈ ಮಾತುಗಳನ್ನು ಕೇಳಿಸಿಕೊಳ್ತಾ ಇರ್ತಕ್ಕಂತಹ ದೇವರ ಮಕ್ಕಳೇ, ಹೌದು, ಲೋಕವು ನಮ್ಮನ್ನು ದ್ವೇಷಿಸುವಂಥದ್ದು, ಲೋಕವು ನಮ್ಮನ್ನು ನಿಂದಿಸುವಂಥದ್ದು, ಲೋಕವು ನಮ್ಮನ್ನು ಹಿಂಸಿಸುವಂಥದ್ದು ಅದು ಆಗುತ್ತದೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಮೊದಲೇ ಹೇಳಿದ್ದಾರೆ. ಆದ್ದರಿಂದ ಲೋಕವು ನಮ್ಮನ್ನು ಹಿಂಸಿಸುವಾಗ, ಲೋಕವು ನಮ್ಮನ್ನು ದ್ವೇಷಿಸುವಾಗ, ಲೋಕವು ನಮ್ಮನ್ನು ನಿಂದಿಸುವಾಗ, ಲೋಕವು ನಮಗನ್ನು ಬಾಧೆಪಡಿಸುವಾಗ ನಾವೇನು ಅದಕ್ಕೆ ಹೆದರಿಕೊಳ್ಳದೆ, ನಾವು ನಾಚಿಕೆ ಪಡದೆ, ಬದಲಾಗಿ ಆ ಹೆಸರಿನಿಂದಲೇ ನಾವು ದೇವರನ್ನು ಘನಪಡಿಸಬೇಕಾಗಿದೆ. ನಾವು ಈ ಭೂಲೋಕದಲ್ಲಿ ದೇವರನ್ನು ಘನಪಡಿಸ
ಅನುಭವಿಸುವಾಗ ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ನನ್ನ ಮಗನು ನನ್ನ ಮಗಳು ನನಗೋಸ್ಕರ ಎಷ್ಟು ಬಾಧೆಯನ್ನು, ಅವಮಾನವನ್ನು, ನಿಂದೆಯನ್ನು, ಹಿಂಸೆಯನ್ನು ಆತನು ಅನುಭವಿಸ್ತಾ ಇದ್ದಾನೆ, ಅದನ್ನು ಆತನು ತಾಳ್ಕೊಳ್ತಾ ಇದ್ದಾನೆ ಎಂಬುದಾಗಿ ಹೇಳಿ ನಾವು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗುವಾಗ ಕರ್ತನು ನಮಗೆ ಒಂದು ಪ್ರತಿಫಲವನ್ನು ಕೊಡುವಂಥವನಾಗಿದ್ದಾನೆ. ಆ ಪ್ರತಿಫಲವನ್ನು ನೆನೆಸಿ ನಾವು ಈ ಲೋಕದಲ್ಲಿ ಸಂತೋಷ ಪಡೋಣ. ಲೋಕವು ನಮ್ಮನ್ನು ಹಿಂಸೆ ಪಡಿಸುತ್ತಾ ಖಂಡಿತವಾಗಿ ಅದು ಹಿಂಸೆ ಪಡಿಸುತ್ತದೆ. ಆದರೆ ನಾವು ಅದಕ್ಕೆ ಕುಗ್ಗು ಹೋಗುವಂಥದ್ದು ಬೇಡ, ನಾವು ಅದಕ್ಕೆ ಸೋತು ಹೋಗುವಂಥದ್ದು ಬೇಡ. ಬದಲಾಗಿ ನಮ್ಮ ಚಿಂತೆಯನ್ನೆಲ್ಲ ಯೆಹೋವನ ಮೇಲೆ ಹಾಕಿ, ನಮ್ಮ ಚಿಂತೆಯನ್ನೆಲ್ಲ ಯೇಸು ಕ್ರಿಸ್ತನ ಮೇಲೆ ನಾವು ಹಾಕಿ, ನಾವು ಈ ಭೂಲೋಕದಲ್ಲಿ ಆತನನ್ನು ಅನುಸರಿಸಿ ಆತನನ್ನು ಹಿಂಬಾಲಿಸಿ ನಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ದೇವರು ನಮಗೆ ಸಹಾಯಕರಾಗಿದ್ದು ಈ ಭೂಲೋಕದಲ್ಲಿ ಅವರು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಪ್ರೀತಿಯ ಸಹೋದರನೇ, ಸಹೋದರಿ, ನಾವು ಲೋಕದಿಂದ ನಿಂದೆಗೆ ಒಳಗಾದಾಗ, ಹಿಂಸೆಗೆ ಒಳಗಾದಾಗ, ಬಾಧೆಗೆ ಒಳಗಾದಾಗ ನಾವು ಸೋತು ಹೋಗದೆ ನಮ್ಮ ಜೀವಿತಗಳನ್ನು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಆತನ ಮಾರ್ಗದರ್ಶನದಲ್ಲಿ ನಾವು ನಡೆದುಕೊಂಡು ಹೋಗೋಣ. ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ದೇವರೇ, ಪರಿಶುದ್ಧನೇ, ಪ್ರೇಮಾಮಯನೇ, ಕೃಪಾಮಯನೇ, ನಿಮ್ಮ ಮಗನು ನಮ್ಮ ಪ್ರಭು ರಕ್ಷಕರಾದ ಯೇಸು ಕ್ರಿಸ್ತನವರ ಮೂಲಕ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮ ನಾಮವನ್ನು ಕೊಂಡಾಡ್ತೇವೆ. ದೇವರೇ, ನೀವು ನಮ್ಮ ಜೀವಿತಗಳಲ್ಲಿ ಮಾಡಿದ ಮೇಲುಗಳನ್ನು, ಉಪಕಾರಗಳನ್ನು ಸ್ಮರಿಸಿ ನಿಮಗೆ ಅಡ್ಡ ಬಿದ್ದು ಆರಾಧನೆ ಮಾಡ್ತೇವಪ್ಪ. ಲೋಕವು ನಿಮ್ಮನ್ನು ದ್ವೇಷಿಸುತ್ತದೋ ಎಂಬುವ ಅಂಶದ ಮೇಲೆ ನಾವು ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯಗಳನ್ನು ಕೇಳಿಸ್ಕೊಂಡಿದ್ದೇವೆ. ಹೌದು, ನಿಮ್ಮ ಮಾತುಗಳಲ್ಲಿ ನೋಡುವಾಗ ಲೋಕವು ನಮ್ಮನ್ನು ದ್ವೇಷ ಮಾಡ್ತೈತೆ, ಲೋಕದವರು ನಮ್ಮನ್ನು ನಿಂದಿಸ್ತಾರೆ, ನಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸ್ತಾರೆ. ಆ ದಿನದಲ್ಲಿ ನಾವು ಧನ್ಯರು, ಸಂತೋಷ ಪಡಬೇಕು, ಉಲ್ಲಾಸ ಪಡಬೇಕು. ಪರಲೋಕದಲ್ಲಿ ನಮಗೆ ಬಹಳ ಫಲ ಇದೆ ಎಂಬುದಾಗಿ ನೀವು ನಮಗೆ ಹೇಳಿದ್ದೀರಿ. ಆದ್ದರಿಂದ ಕರ್ತನೆ, ನಾವು ಕ್ರೈಸ್ತರಾಗಿ ಬಾಧೆಪಟ್ಟರೆ ನಾಚಿಕೆ ಪಡದೆ ಆ ಹೆಸರಿನಿಂದಲೇ ನಾವು ನಿಮ್ಮನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ. ಕೇಳಿಸ್ಕೊಂಡಂಥ ಈ ಮಾತುಗಳು ನಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿರಲಿ ಸ್ವಾಮಿ. ನಮ್ಮನ್ನು ಈ ವಾಕ್ಯಗಳು ಬಲಪಡಿಸಲಿ. ನಾವು ಆಧ್ಯಾತ್ಮಿಕವಾಗಿ ದಿನದಿಂದ ದಿನಕ್ಕೆ ಬೆಳೆದು ಬಂದು ಕರ್ತನೆ ಈ ಭೂಲೋಕದಲ್ಲಿ ನಾವು ನಿಮಗೆ ಸಾಕ್ಷಿಗಳಾಗಿ ಬದುಕಲಿಕ್ಕೆ ಅವತರ ಸಹಾಯ ಮಾಡಿರಿ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವಾದ ಮಾಡಿರಿ. ಅವರ ಜೀವಿತಗಳಲ್ಲಿ, ಅವರ ಕುಟುಂಬಗಳಲ್ಲಿ ಸ್ವಾಮಿ ನಿಮ್ಮ ಹೇರಳವಾದಂಥ ಕೃಪೆ, ನಿಮ್ಮ ದಯೆ ಅವರ ಮೇಲಿರಲಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರ ಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರ ಮೂಲಕ ಈ ಪ್ರಾರ್ಥನೆಯನ್ನು ಬೇಡುತ್ತಾ ಇದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೇರೆ, ಇದುವರೆಗೂ ದೇವರ ವಾಕ್ಯಗಳನ್ನು ಕೇಳಿಸ್ಕೊಂಡದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಮತ್ತೊಂದು ವಾಕ್ಯ ಭಾಗದೊಡನೆ ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ. ಅದುವರೆಗೂ ದೇವರ ಕೃಪೆ, ಸಮಾಧಾನ ನಿಮ್ಮ ಜೊತೆಯಲ್ಲಿರಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೈಫನ್ನು ಎಂಜಾಯ್ ಮಾಡಿ. ದೇವರು ನಿಮ್ಮ ಜೊತೆಯಲ್ಲಿರ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಗಾಡ್ ಬ್ಲೆಸ್ ಯು.